ವೆಲ್ಕಮ್ ಬ್ಯಾಕ್ ಟು ವೆಟ್ ವಿದ್ಯಾರ್ಥಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ ಡಿಪ್ಲೊಮಾ ಇನ್ ವೆಟರ್ನರಿ ಕೋರ್ಸ್ನ ಎಲಿಜಿಬಲ್ ಹಾಗೂ ನಾಟ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಈ ಒಂದು PDF ಬಂದುಬಿಟ್ಟು ಎಲಿಜಿಬಲ್ ಸ್ಟೂಡೆಂಟ್ಸ್ಗಳ PDF. ಟೋಟಲ್ ಆಲ್ಮೋಸ್ಟ್ 371 ಪೀಪಲ್ಸ್ ಎಲಿಜಿಬಲ್ ಆಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ, ಇಲ್ಲಿ ನೀವು ಯಾವ ಒಂದು ಸೀಟ್ ಟೈಪಲ್ಲಿ ಯಾವ ಒಂದು ಕೋಟಾದಲ್ಲಿ ನೀವು ಈ ಒಂದು ಕೋರ್ಸಿಗೆ ಎಲಿಜಿಬಲ್ ಆಗಿರೋಂತಪ್ಪ ಅಂದರೆ ಇಲ್ಲಿ ಸೀಟ್ ಟೈಪ್ಗಳು ನೋಡ್ಬೋದು. ಹಾಗೂ ಎಲಿಜಿಬಲ್ ನಿಮ್ಮ SSLC ಪರ್ಸೆಂಟೇಜ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಕ್ಯಾಟಗರಿ, ಇದನ್ನೆಲ್ಲ ಇಲ್ಲಿ ನೋಡ್ಬೋದು. ಈ ಒಂದು PDF ಬೇಕಪ್ಪ ಅಂತಂದರೆ ನಾನು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಆ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕೂಡ ಈ ಒಂದು ಲಿಂಕನ್ನು ಪಿನ್ ಮಾಡಿರ್ತೇನೆ. ಇಲ್ಲಿ ಹಾಗೆ ಲಿಸ್ಟ್ ಆಫ್ ನಾನ್ ಎಲಿಜಿಬಲ್ ಅಂದರೆ ನಾಟ್ ಎಲಿಜಿಬಲ್, ಯಾರು ಸೆಲೆಕ್ಟ್ ಆಗಿಲ್ಲ ಮತ್ತು ಏತಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂತಲೂ ಕೊಟ್ಟಿದ್ದಾರೆ. ಇಲ್ಲಿ ರಿಮಾರ್ಕ್ ನೋಡ್ಬೋದು ನೀವು. ಯಾರೊಬ್ಬ ಪರ್ಸನ್ ಪರ್ಸನ್ ಅಪ್ಲಿಕೆಂಟ್ ಅಬ್ಸೆಂಟ್ ಇನ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ಒಂದು ಪರ್ಸನ್ ಡಾಕ್ಯುಮೆಂಟ್ ಅಂದರೆ ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಲ್ಲ. ಸೊ ಆ ಒಂದು ಕಾರಣದಿಂದ ಇವರು ನಾಟ್ ಅಂದರೆ ಎಲಿಜಿಬಲ್ ಆಗಿಲ್ಲ. ಸೊ ಆಲ್ಮೋಸ್ಟ್ ನಿಮಗೆ 84 ಪೀಪಲ್ಸ್ ಎಲಿಜಿಬಲ್ ಆಗಿಲ್ಲ. ಸೊ ಅಪ್ಲಿಕೇಶನ್ಲಿ ಆಲ್ಮೋಸ್ಟ್ ಜಾಸ್ತಿ ಜನ ಆ ಅಪ್ಲಿಕೇಶನ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡೇ ಆಗಿಲ್ಲ. ಸೊ ಈ ಒಂದು PDF ಬೇಕಪ್ಪ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ ನಿಮಗೆ 2 PDF ಸಿಗುತ್ತೆ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ. ಈ ಆಪ್ಷನ್ ಎಂಟ್ರಿ 2026 ಅಂದರೆ ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ನೀವು ಹೇಗೆ ಮಾಡಬೇಕು ಏನಿಲ್ಲ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಇನ್ನೊಂದು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಜಾಸ್ತಿ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ಬೇಗ ರೆಕಮೆಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು.